ಬಹು ಚರ್ಚಿತ ವಿಚಾರ ರಾಜ್ಯ ರಾಜಕಾರಣದಲ್ಲಿ ಸದ್ಯ ಈ ಜಾತಿ ಗಣತಿಯ ವರದಿ ವಿಚಾರ. ಈ ಜಾತಿ ಗಣತಿ ವರದಿ ವಿಷಯದಲ್ಲಿ ಸಿದ್ದರಾಮಯ್ಯ ಮಾಸ್ಟರ್ ಪ್ಲಾನ್ ಮಾಡಿದ್ರಾ? ಪಕ್ಕಾ ಪ್ಲಾನ್ ಮಾಡಿಕೊಂಡು ದಾಳವನ್ನು ಉರುಳಿಸಿದ್ರ ಸಿದ್ದರಾಮಯ್ಯ? ಹೇಗೊಂದು ಚರ್ಚೆ ಆಗ್ತಾ ಇದೆ. ಯಾಕೆ ಅಂತ ಹೇಳ್ತೀವಿ ಕೇಳಿ. ಸಿಎಂ ಜಾತಿ ಗಣತಿ ಅಸ್ತ್ರಕ್ಕೆ ಬೇರೆಲ್ಲ ವಿಷಯಗಳು ಸೈಲೆಂಟ್ ಆಗಿದೆ. ಸರ್ಕಾರದ ವಿರುದ್ಧ ಹಾರ್ಡ್ ಕೋರ್ ವಿವಾದಗಳೆಲ್ಲವೂ ಕೂಡ ನೆಗ್ಲೆಕ್ಟ್ ಆಯಿತು. ವಿಪಕ್ಷಗಳನ್ನ ಯಶಸ್ವಿಯಾಗಿ ಡೈವರ್ಟ್ ಮಾಡಿದ್ದಾರೆ ಸಿದ್ದರಾಮಯ್ಯ ನಿದ್ದೆಗೆಡಿಸಿದ ಎಲ್ಲ ವಿಷಯಗಳು ಕೂಡ ಸದ್ಯ ಕೂಲ್ ಆಗಿದೆ. ಸರ್ಕಾರದ ನಾಯಕತ್ವ ಬದಲಾವಣೆಯ ಚರ್ಚೆಗೆ ಫುಲ್ ಸೈಲೆಂಟ್ ಆಗಿದೆ. ಈಗ ಆ ವಿಚಾರ ಚರ್ಚೆಯ ಮುನ್ನೆಲೆಗೆ ಬಂದಿಲ್ಲ. ಸಿಎಂ ವಿರುದ್ಧದ ಮೂಡಾ ಕೇಸ್ ಅಲ್ಲೇ ತಣ್ಣಗಾಯ್ತು. ಕ್ಷೇತ್ರಗಳಿಗೆ ಅನುದಾನ ಇಲ್ಲ ಅಂತ ಕೂಗ್ತಾ ಇದ್ರು MLAಗಳು, ಅವರೆಲ್ಲರೂ ಕೂಡ ಸೈಲೆಂಟ್ ಆದ್ರು. ಎಲ್ಲರ ಗಮನ ಇದೀಗ ನಮ್ಮ ಸಮುದಾಯದಲ್ಲಿ ನಂಬರ್ಸ್ ಎಷ್ಟಿದೆ, ನಮ್ಮ ಸಮುದಾಯದಲ್ಲಿ ಏನಂತ ಶಿಫಾರಸು ಮಾಡಿದ್ದಾರೆ, ಯಾರಿಗೆ ಏನ್ ಸಿಗುತ್ತೆ, ರಾಜಕೀಯವಾಗಿ ನಮ್ಗೆ ಅದೆಷ್ಟು ಅನುಕೂಲ, ಎಲ್ಲರೂ ಬರೀ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಸೊ ಎಲ್ಲ ವಿಷಯಗಳನ್ನ ಡೈವರ್ಟ್ ಮಾಡುವಲ್ಲಿ ಸಕ್ಸಸ್ ಆದ್ರ ಸಿದ್ದರಾಮಯ್ಯ? ಯೋಚನೆ ಮಾಡಬೇಕಾಗಿರುವ ವಿಚಾರ ನೋಡಿ. ಈ ಜಾತಿ ಜನಗಣತಿ ಬರೆದಿಟ್ಕೊಳ್ಳಿ. ಇವತ್ತು ನಾಳೆಗೆ ಇದು ಸರಿ ಹೋಗುವಂಥದ್ದೆಲ್ಲ. ಚರ್ಚೆ ಆಗುತ್ತೆ ಪರ ವಿರೋಧದ ಚರ್ಚೆಗಳನ್ನು ಎಳ್ದಾಡ್ಬಿಡ್ತಾರೆ ಈ ರಬ್ಬರ್ ಹೇಳ್ದಂಗೆ. ಅದು 6 ತಿಂಗಳಾಗ್ಬೋದು, ವರ್ಷ ಆಗ್ಬೋದು, ಅಥವಾ ಇನ್ನೇನಾದ್ರೂ ಒಂದು ಡೈವರ್ಷನ್ ತಗೋಬಹುದು, ಮತ್ತೊಂದು ಸಮಿತಿ ಬೇಕಾದ್ರೆ ರಚನೆ ಮಾಡ್ಬೋದು, ಏನ್ ಬೇಕಾದ್ರೂ ಆಗ್ಬೋದು. ಬಟ್ ಸಿದ್ದರಾಮಯ್ಯ ಹೇಳಿ ಕೇಳಿ ಮಾಸ್ಟರ್ ಮೈಂಡ್ ಇಂತಹ ವಿಚಾರಗಳಲ್ಲಿ. ಸೊ ತಮ್ಮ ಮುನ್ನೆಲೆಗೆ ಬಂದಂತಹ ಎಲ್ಲ ಕಿರಿಕು ವಿಚಾರಗಳನ್ನ ಡೈವರ್ಟ್ ಮಾಡಿದ್ರ, ಮೂಲೆ ಗುಂಪು ಮಾಡಿದ್ರ. ಈ ಜಾತಿ ಜನಗಣತಿ ಅನ್ನುವಂತಹ ವಿಚಾರವನ್ನ ಮುನ್ನೆಲೆಗೆ ತಂದು, ನೆನಪಿರ್ಲಿ 2.5 ವರ್ಷ ಪವರ್ ಶೇರಿಂಗ್ ಅನ್ನುವ ವಿಚಾರ ಮುನ್ನೆಲೆಗೆ ಬಂದಿತ್ತು. ಅಕ್ಟೋಬರ್ನಲ್ಲಿ ಎಲ್ಲವೂ ಅಂದ್ಕೊಂಡಂಗಾಗಿದ್ರೆ ಸಿದ್ದರಾಮಯ್ಯ ಕುರ್ಚಿಯನ್ನ ಬಿಟ್ಟು DK ಶಿವಕುಮಾರಿಗೆ ಕೊಡಬೇಕಿತ್ತು. ಬಟ್ ಎಲ್ಲ ವಿಚಾರವನ್ನ ಡೈವರ್ಷನ್ ಮಾಡುವಲ್ಲಿ ಸಿದ್ದರಾಮಯ್ಯ ಅತ್ಯಂತ ಅದ್ಭುತವಾಗಿ ಯಶಸ್ವಿ ಆದ್ರ? ಹೌದು ಅಂತ ಇದೆ ಮೂಲಗಳು.